ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಸುಂಕದ ಕಲ್ಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಉದ್ಯಮಿಯ ತೋಟದಾಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಜ್ಞಾನೇಶ್ ಅಂತ. ಜ್ಞಾನೇಶ್ ಅಂತ. ಬಂಗಾರದ ಅಂಗಡಿ ಮಾಲೀಕರು ತಾವು? ಬಂಗಾರದ ಅಂಗಡಿ ಮಾಲೀಕರಲ್ಲ ಸರ್? ಇದು ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಸರ್? 3 ಎಕರೆ 70 ಸೆಂಟ್ಸ್ ಐತೆ ಸರ್. 3 ಎಕರೆ 70 ಸೆಂಟ್ಸ್ ಸರ್. ಸರಿ, ಈಗ ನಮ್ಮ ಸಂಸ್ಥೆ ವಿಡಿಯೋ ನೋಡೋಕಚ್ಚಿ ಎಷ್ಟು ತಿಂಗಳಾಗ್ತಾವೆ ಸರ್? 3 ತಿಂಗಳ ಸರ್. ಕಂಟಿನ್ಯೂ ನೋಡ್ತಾವೆ ವಿಡಿಯೋಕ್ಕೆ. 3 ತಿಂಗಳಾಯ್ತಲ್ಲ ಸರ್. ಈಗ ಇದನ್ನು ಬಳಸ್ತಿದ್ದೀರಿ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ತಿದ್ದೀರಿ ತಾವಲ್ಲ ಸರ್? ಬಳಸ್ತಿದ್ದೀರಿ. ನಿಮ್ಮ ಅನುಭವ ಹೇಳೋದಾದರೆ ಒಂದಿಷ್ಟು ಕೊಳೆ ರೋಗ ತುತ್ತಾಗಿರ್ತಕ್ಕಂಥ ಗಿಡಗಳು ಒಂದಿಷ್ಟು ಸುಳಿ ಚೆನ್ನಾಗಿ ಬರ್ತದವಲ್ಲ? ಬರ್ತದವಲ್ಲ? ಬರ್ತದೆ ಸರ್. ಸೊಳ್ಳೆ ಕುಳಿ ರೋಗ ಕಮ್ಮಿ ಆಗಿದೆ ಸರ್. ಕಡಿಮೆ ಆಗ್ತೈತೆ? ಕಮ್ಮಿ ಆಗಿದೆ. ಈ ನಿರಂತರವಾಗಿ ಇದೇ ಥರ ನಿರ್ವಹಣೆ ಮಾಡೋದು ಉತ್ತಮ ಅಲ್ಲ ಸರ್? ಹೌದು ಸರ್, ಒಳ್ಳೆ ಸರ್. ಈಗ ಹಸಿರೆಲೆ ಗೊಬ್ಬರ ಮಾಡೋಕ್ಕೆ ಕೇಳಿದೆ ನಿಮಗೆ, ಮಾಡಲೇಬೇಕು. ಸರಿ, ಓಕೆ ಸರ್, ಮಾಡ್ತೀವಿ ಸರ್. ಇಲ್ಲಿ ಕೋಳಿ ಎಷ್ಟು ಸಾಕಿರಿ ಸರ್ ತಾವು? ಸರ್ ಕೋಳಿ ಒಂದು 50 ಅದಾವೆ ಸರ್ ಸದ್ಯಕ್ಕೆ. ಯಾವ ವೆರೈಟಿ ಸರ್? ಸರ್ ಎಲ್ಲ ಜವರಿ ಪಕ್ಕ ಜವರಿ ಸರ್. ಯಾವ್ಯಾವ ಸರ್ ವೆರೈಟಿ? ಯಾವುದು? ಜವರಿ ಪಕ್ಕ ಜವರಿನೇ. ಜವಾರಿ? ಹೌದು, ಪಕ್ಕ ಕೋಳಿ. ಹೌದು, ಜವರಿ ಕೋಳಿ. ಈ ಆಕಳ ಎಷ್ಟು ಸಾಕಿರಿ? ಆಕಳ ಮೂರು ಮಲೆನಾಡು ಗಿಡ್ಗೆ ಅದಾವೆ ಸರ್. 3 ಮಲೆನಾಡು ಗಿಡ್ಡ ಸಾಕಿದಿಲ್ಲ? 3 ಮಲೆನಾಡು ಗಿಡ್ಡ ಅದಾವೆ ಸರ್. ಅದ್ರಾಗ 25 ಕುರಿನೂ ಕೂಡ ಸಾಕಿದ್ದೀನಿ ಸರ್. 25 ಕುರಿ ಸಾಕಿದಿಲ್ಲ ಸರ್? ಹೌದು. ಈಗ ನೀವು ಬಂದರ ಆಸಕ್ತಿ ತೋಟಗಾರಿಕೆ ಬೆಳೆನಲ್ಲಿ ಸಮಗ್ರ ಪದ್ಧತಿ ಅನುಸರಿಸ್ಬೇಕು ಅಂತಕ್ಕಂಥದ್ದು, ಮತ್ತೆ ಉಪಕಸುಬು ಮಾಡಬೇಕು ಅನ್ನೋದು, ಉಪಬೆಳೆ ಮಾಡ್ತಕ್ಕಂಥದ್ದು ನಿಮ್ಮ ಆಯ್ಕೆ ಅಲ್ಲ ಸರ್? ಈಗ ಕಾಫಿ ಮಾಡಕ್ಕೆ ರೆಡಿ ಆದ್ರಿ. ನೆಕ್ಸ್ಟ್ ಈಗ ಕಾಳುಮೆಣಸು ದಯಮಾಡಿ ಈಗಲೇ ಬೇಡ. ಏನು ದೊಡ್ಡದಾವ ಗಿಡ, ಅದು ನೆಲ ಮೇಲೆ ಬಿಟ್ಟು ಬಳ್ಳಿ ಬರೋದಲ್ಲ. ಅದು ಪ್ರಾಯೋಗಿಕ ಒಂದಿಷ್ಟು ಹಣ್ಣಿನ ಗಿಡ ಹಾಕ್ಯಬೋದು ನೀವು ಅಷ್ಟೇ. ಈ ರಾಮ್ ಫಲ, ಲಕ್ಷ್ಮಣ ಫಲ, ಸೀತಾಫಲ ಮನಿ ತಿನ್ನಕ್ಕಷ್ಟೇ. ಸರಿ ಸರ್? ಸರಿ ಸರ್, ಓಕೆ ಸರ್. ಬಾರ್ಡ್ರಲ್ಲಿ ನಿಮಗೆ ಇದನ್ನ ಯಾವುದು ಸಕ್ಸೆ ಅಥವಾ ಈ ಪಚ್ಚಬಾಳೆ ಹಾಕಕ್ಕೆ ಹೇಳಿದ್ದೀನಿ, ಸಾಯಿಲ್ ಎರೋಷನ್ ಕಂಟ್ರೋಲ್ ಮಾಡಲಿಕ್ಕೆ, ಮಣ್ಣಿನ ಸವೆತ ಕಂಟ್ರೋಲ್ ಮಾಡಲಿಕ್ಕೆ. ಹುಲ್ಲು ಬೀಜ ಆ ಕಡೆಯಿಂದ ಇದನ್ನ ಗಾಳಿ ಮುಖಾಂತರ ಪ್ರಸಾರ ಆಗಿ ಇಲ್ಲಿ ಬರಬಾರ್ದು ಅನ್ನೋದಾದರೆ ಇದು ಯಾವುದು ಬಾರ್ಡ್ರ್ ಬೆಳೆ ಮಾಡಲೇಬೇಕು. ಮಾಡಿದರೆ ಉತ್ತಮ. ಜೊತೆಗೆ ಈ ಬಿಸಿ ಗಾಳಿನ ತಡಿತಕ್ಕಂಥ ಸಾಮರ್ಥ್ಯ ಅದಕ್ಕಿರುತ್ತೆ. ಹಂಗಾಗಿನೇ ನಿಮಗೆ ಗಿಡದಲ್ಲಿ ಏನಾರ ಬದಲಾವಣೆ ಆಗಾದ್ರೆ ಕಾಣ್ತೈತಲ್ಲ? ನಾನು ತಗೊಂಡೋಗಿ ಒಂದು 3 ತಿಂಗಳಿಗೆ ಈಗ ಅವತ್ತು ನೋಡೋದಕ್ಕೆ ಇವತ್ತು ನೋಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಭಾಳ ಡಿಫ್ರೆನ್ಸ್ ಐತೆ. ಸಂತೋಷ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ವ್ಯವಹಾರನೂ ಕೂಡ ಚೆನ್ನಾಗಿ ನಡೀಲಿ ಅನ್ನೋದು ನಮ್ಮ ಆರೈಕೆ. ಏನು ಸರ್? ಡೈಲಿ ಇದು ವಾರದಾಗ ಎಷ್ಟು ಸಲ ಬರ್ತೀರಿ ಇಲ್ಲಿಗೆ ಸರ್? ಡೈಲಿ ಇಲ್ಲೇ ಇರ್ತಾರೆ. ಸಾಯಂಕಾಲ 3 ಗಂಟೆಗೆ ಇಲ್ಲಿದ್ದೇ ಇರ್ತಾರೆ. 3 ಗಂಟೆ? ಹೌದು. ಇಲ್ಲಿ ಹೊಲ್ದಾಗ ಬಂದ್ರು ನಿದ್ದೆ ಬರಲ್ಲ ನನಗೆ. ತೋಟ ನೋಡ್ಕೊಂಡು ನೋಡಿಲ್ಲ, ನಿದ್ದೆ ಬರಲ್ಲ. ಮೂಲತಃ ನೀವು ರೈತರ ಮಕ್ಕಳು ತಾನೆ? ನಮ್ಮ ಅಜ್ಜ 105 ಎಕರೆ ಹೊಲ ದಾನ ಬರ್ಕೊಟ್ಟಾನ್ರಿ ಅವತ್ತಿನ ಕಾಲಕ್ಕೆ. ನಮ್ಮ ಅಜ್ಜ ಯಾವ ಊರು ಮೂಲತಃ? ನಮ್ಮ ಮೂಲತಃ ಅಪ್ಪಳೆ ತಾಲೂಕು ತೆಲಿಗೆ. ನಮ್ಮ ತೆಲಿಗೆ. ಹೌದು. ನಮ್ಮ ಅಜ್ಜನ ಹೆಸರು ಕೊರಬರ್ ಹೊನ್ನಪ್ಪ ಅಜ್ಜ ಅಂತಾರ. ಅವಾಗ ದೊಡ್ಡ ರೈತ ನಮ್ಮ ಅಜ್ಜ. ನಮ್ಮ ಅಜ್ಜ ಅವತ್ತಿನ ಕಾಲಕ್ಕೆ ಇದೇ ಉಜ್ನಿ ಸ್ವಾಮಿಯರಿಗೆ ಅವತ್ತಿನ ಕಾಲಕ್ಕೆ 5 ಎಕರೆ ದಾನ ಬರೆದು ಕೊಟ್ಟ ನಮ್ಮ ಅಜ್ಜ. ಅದು ನಾವು ಕಪ್ಪು ಕಡಿ ಜನ ಅಲ್ಲ, ತಿನ್ನೋ ಜನಗಳಲ್ಲ. ಹಾಗಾಗಿ ನಮ್ಮ ಅದು ಹೊಲ ಒಗ್ಗಲ್ಲ ನಿಮಗೆ, ಯಾಕಂದ್ರೆ ನಾವು ಕಪ್ಪು ಜನ ಆಗ್ತಾವಲ್ಲ. ಅದಕ್ಕೆ ನಮ್ಮ ಅಜ್ಜ ಹೆಂಗಿದ್ದು ಮತ್ತೆ ಇದೇ ಜಡಪ್ಪ ವರ್ಡ್ ಬಳಸಬಾರ್ದು. ಯಾಕಂತಂದ್ರೆ ಯಾಕೆ ಗೊತ್ತಾ, ಸಮಾಜದಲ್ಲಿ ನಾವು ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಸರ್ವರು ಸಮಾನರು ಅನ್ನೋ ಮಾತು ಬರ್ಬೇಕು. ಸರ್ ಇಲ್ಲಿ ಸರ್ ಈಗ ನಮ್ಮ ಮೈಯಾಗ ಹರಿಯೋದು ಅದೇ ರಕ್ತ, ನಿಮ್ಮ ಮೈಯಾಗ ಹರಿಯೋದು ಅದೇ ರಕ್ತ. ಯಾಕೆ ಅಂತಂದರೆ ಇದು ನಮ್ದೊಂದು ರೀತಿ ಈ ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಒಂದು ತತ್ವದಲ್ಲಿ ನಾವು ಬದುಕ್ತಿರೋದ್ರಿಂದ ಆ ವಿಚಾರಗಳಿಗೆ ನಾವು ದುಡಿಮೆ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಹೌದು ಸರ್, ಕರೆಕ್ಟ್. ಎಲ್ಲರಿಗೂ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಆಸಕ್ತಿ ವಿಚಾರ ನಮ್ಮ ತಲೆಗಿರ್ಬೇಕೇನ, ಗೊಂದಲಗಳ ಗೂಡಾಗಬಾರ್ದು ಮನಸ್ಸು ಅನ್ನೋದು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನೋಡಿರಲ್ಲ ರೈತ ಬಾಂಧವರೇ, ಒಬ್ಬ ವ್ಯಾಪಾರಸ್ಥರು ಕೂಡ ಇದನ್ನು ವ್ಯವಹಾರಿಕ ದೃಷ್ಟಿಯಿಂದ ನೋಡೋದಕ್ಕೇನು ಗಿಡ ಚೆನ್ನಾಗಿ ಬರಬೇಕು, ತೋಟ ಚೆನ್ನಾಗಿರ್ಬೇಕು, ಸಮಗ್ರ ಬೆಳೆ ಪದ್ಧತಿ ಅನುಸರಿಸ್ಬೇಕು ಅಂತಕ್ಕಂಥದ್ದು,
ಉಪಕಸುಗಳು ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇರ್ತಕ್ಕಂಥದ್ದು ನಿಜ ಅವರಲ್ಲಿ. ಜ್ಞಾನೇಶ್ ಅಂತಂದೇಳಿ ಅವ್ರ ಬದುಕು ಕೂಡ ಉಜ್ವಲವಾಗಲಿ ಅಂತಂದು ಹಾರೈಸ್ತಾ ನಮ್ಮ ವಿಚಾರಗಳಿಗೆ ವಿದ ಹೇಳ್ತೀವಿ. ನಮ್ಮ ಸಂಪರ್ಕ ಸಂಖ್ಯೆ ಕೂಡ್ಲಿಗಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 997226999813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರಲ್ಲಿ ಸಂಪರ್ಕಿಸಿ ಹೆಚ್ಚಿನ ವಿಚಾರಗಳಿಗೆ ಹಾಗೂ ಕೃಷಿ ಕೌಶಲ್ಯ ಅಭಿವೃದ್ಧಿ ಮತ್ತು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಕ್ಕಾಗಿ ಅಂತಂದು ತಿಳಿಸ್ತಾ ಈ ಊರಿನ ಗ್ರಾಮಸ್ಥರಿಗೂ ಜ್ಞಾನೇಶ್ ಅವರಿಗೂ ಅವ್ರ ಕುಟುಂಬದ ವರ್ಗವರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇನ್ನೊಂದು ನಂಬರ್ ಹೇಳಿ ಸರ್. 997226999813. ಅಲ್ಲ ಸರ್, ನಿಮ್ಮ ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು. ಸ್ವಲ್ಪ ತೋರಿಸ್ತಾರೆ ಹಿಂಗೆ ಮೇಲೆ ತೋರಿಸಿ ಮೇಲೆ ಸರ್.